ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಪದೇ ಪದೇ ಹಲ್ಲೆಗಳು ಆಗುತ್ತಲೇ ಇದೆ. ಗೃಹ ಸಚಿವರು ದಿನಕ್ಕೊಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆ ಪ್ರಕರಣವನ್ನು ಖಂಡಿಸಿ ರಾಷ್ಟ್ರಭಕ್ತರ ಬಳಗದಿಂದ ಈ ದಿನ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಪುತ್ರ ಕೆ ಕಾಂತೇಶ್ ಸೇರಿದಂತೆ ಇತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ರು. ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ಹೇಳಿಕೆಯಿಂದ ರಾಜ್ಯದ ಹಿಂದೂಗಳಿಗೆ ನೋವಾಗಿದೆ. ಸುರ್ಜೇವಾಲರವರೇ, ನಿಮ್ಮ ಮಗಳಿಗೆ ಹೀಗೆ ಆಗಿದ್ರೆ ಏನ್ ಮಾಡ್ತಾ ಇದ್ರಿ ಎಂದು ಈಶ್ವರಪ್ಪ ಪ್ರಶ್ನಿಸಿದ್ರು. ಹಿಂದೂಗಳ ರಕ್ಷಣೆ ಮಾಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಈ ಪ್ರಕರಣವನ್ನ ಚುನಾವಣೆಗಾಗಿ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ. ಗೃಹ ಸಚಿವರು ತನಿಖೆ ಆಗದೆ ಹೇಳಿಕೆ ನೀಡ್ತಾ ಇದ್ದಾರೆ. ಸಿಎಂ, ಗೃಹ ಮಂತ್ರಿ ಬೇಜವಾಬ್ದಾರಿ ಹೇಳಿಕೆ ಕೊಡಬಾರದು. ಹಿಂದೂ ಸಮಾಜ ಜಾಗೃತಗೊಳ್ಳಬೇಕು. ಹಿಂದೂ ಸಮಾಜ ಕಾನೂನು ಕೈ ತೆಗೆದುಕೊಂಡ್ರೆ ಏನ್ ಆಗಬಹುದು ಯೋಚಿಸಿ ಎಂದು ಈಶ್ವರಪ್ಪ ಹೇಳಿದ್ರು. ಹತ್ಯೆಯನ್ನು ಖಂಡಿಸಿ ರಾಷ್ಟ್ರಭಕ್ತ ಬಳಗದಿಂದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಮೌನದ ಮೆರವಣಿಗೆ ನಡೀತಾ ಇದೆ. ಮೌನದ ಮೆರವಣಿಗೆ ಸಂಭವವಿಲ್ಲ. ಹಿಂದಕ್ಕೆ ಹೋಗ್ರಿ, ಎರಡು ಲೈನ್ ಮಾಡಿ, ಎರಡು ಲೈನ್ ಹೇಳ್ತೆ ಸಾಹೇಬ್ರು ಲೈನ್ ಮಾಡಿ ಅಂತ ಲೈನ್ ತಗೊಳ್ಳಿ. ರೆಕಾರ್ಡಿಂಗ್ ಚೆಕ್ ಮಾಡಿ ಬಾರಣ. ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಭಯೋತ್ಪಾದಕರನ್ನು ಕಡಿಯಲ್ಲಿ ಇದೇ ಮಾರ್ಗವಾಗಿ ಮೌನ ಪ್ರತಿಭಟನಾ ಮೆರವಣಿಗೆ ಆಗಮಿಸುತ್ತಿದೆ. ಬನ್ನಿ ಹಿಂದೂ ಬಾಂಧವರು ಬೆಂಬಲಿಸಿ. ಈ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಸನ್ಮಾನ್ಯ ಶ್ರೀ ಕೆಎಸ್ ಈಶ್ವರಪ್ಪನವರು ಮಾತನಾಡಲಿದ್ದಾರೆ. ಬನ್ನಿ, ಆಗಮಿಸಿ, ಬೆಂಬಲಿಸಿ. ಖಂಡಿಸಿ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ಆಗುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ರಾಷ್ಟ್ರಭಕ್ತ ಬಳಗದ ಪರವಾಗಿ ನೇಹಾ ಹುಬ್ಬಳ್ಳಿನಲ್ಲಿ ಕಾಲೇಜ್ ವಿದ್ಯಾರ್ಥಿನಿಯ ಕಗ್ಗೊಲೆಯನ್ನ ಮುಸಲ್ಮಾನ್ ಗೂಂಡಾ ಮಾಡಿರುವುದನ್ನ ಪ್ರತಿಭಟನೆ. ಹಿಂದೂ ಯುವತಿ ನೇಹಾಳ ಕಗ್ಗೊಲೆಗಳನ್ನು ಒಬ್ಬ ಮುಸಲ್ಮಾನ್ ಗೂಂಡ ಫಯಾಜ್ ಮಾಡೋದನ್ನು ಇವತ್ತು ರಾಷ್ಟ್ರಭಕ್ತ ಬಳಗದ ಮುಖಾಂತರ ವಿಶೇಷವಾದ ಕಾರ್ಯಕ್ರಮ ಮಾಡಿ ಖಂಡನೆ ಮಾಡಿದ್ದೇವೆ. ಇವತ್ತು ಸಾವಿರಾರು ಜನ ಯುವಕರು, ಹೆಣ್ಮಕ್ಕಳು ಮೌನ ಮೆರವಣಿಗೆಯಲ್ಲಿ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಆ ಮನವಿನಲ್ಲಿ ಇದನ್ನು CBI ತನಿಖೆ ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ಮಾಡಿದ್ದೇವೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಕಾಂಗ್ರೆಸ್ ನಾಯಕರ ಸುರ್ಜೇವಾಲಾಗೆ ಪ್ರಶ್ನೆನೂ ಕೇಳಿದ್ದೇವೆ. ನಿಮ್ಮ ಮಗಳೇ ಈ ರೀತಿ ಕಗ್ಗೊಲೆ ಆಗಿದ್ದಿದ್ರೆ ನೀವು ಈ ರೀತಿ ಹೇಳಿಕೆ ಕೊಡ್ತಿದ್ರಾ? ಸುರ್ಜೇವಾಲಾ ಕೊಚ್ಕೊಂಡಿದ್ದಾರೆ. ಒಂದೇ ದಿನದಲ್ಲಿ ಫಯಾಜ್ನ ಅರೆಸ್ಟ್ ಮಾಡಿದ್ದೀವಿ ಅಂತ. ಕೊಲೆ ಮಾಡಕ್ಕೆ ಫಯಾಜ್ಗೆ ಹಾಕ್ಬಿಟ್ರಿ. ಅರೆಸ್ಟ್ ಮಾಡಿದ್ದು ದೊಡ್ಡದಲ್ಲ, ಕೊಲೆ ಮಾಡಿದ್ದ್ಯಾಕೆ? ಯಾಕೆ ಬಿಟ್ರಿ ಅವನ್ನ? ಸಿದ್ದರಾಮಯ್ಯ ಹೇಳ್ತಾರೆ ಇನ್ಸಿಡೆಂಟ್, ಆಕಸ್ಮಿಕ ನಡೆದ ಘಟನೆ. ಮಾನ್ಯ ಪರಮೇಶ್ವರ್ ಹೇಳ್ತಾರೆ ಲವ್ ಜಿಹಾದಿ ಅಲ್ಲ. ಆಯಿತು, ನಿಮ್ಮ ಹೆಂಡತಿಯರಿಗೆ ಮಾತು ಕೇಳಿ, ಇದು ಲವ್ ಜಿಹಾದಿ ಹೌದೋ ಅಲ್ಲೋ, ಇದು ಆಕಸ್ಮಿಕ ಘಟನೆ ಹೌದೋ ಅಲ್ಲೋ, ಇದು ಒಂದೇ ದಿನದಲ್ಲಿ ಹಿಡಿದಿದ್ದು ಸರಿನೋ ತಪ್ಪೋ ನಿಮ್ಮ ಹೆಂಡತಿಯರಿಗೆ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ. ನೀವು ಆಡಳಿತ ನಡೆಸೋದಕ್ಕೆ ಅಯೋಗ್ಯರು ಅನ್ನೋದನ್ನು ಇಡೀ ಕರ್ನಾಟಕ ರಾಜ್ಯದ ಹೆಣ್ಮಕ್ಳ ಪರವಾಗಿ ನಿಮ್ಮ ಮನೆಯಲ್ಲಿರುವಂಥ ಹೆಂಡತಿಯರು ಹೇಳ್ತಾರೆ, ಹೆಣ್ಮಕ್ಳು ಹೇಳ್ತಾರೆ. ಹಾಗಾಗಿ ನಾನು ಉದ್ದ ಭಾಷಣ ಮಾಡೋಕ್ಕೆ ಹೋಗಲ್ಲ. ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗೆ ಹೇಳ್ತೇನೆ, ಈ ಒಂದು ನೇಹಾ ಅವರ ಕಗ್ಗೊಲೆ ಏನಾಗಿದೆ ಇದನ್ನು ತಕ್ಷಣ CBI ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಇವತ್ತು ಮೆರವಣಿಗೆ, ಮೌನ ಮೆರವಣಿಗೆ ನಾವೆಲ್ಲ ಬಂಡವರಿಗೆ ಕಚೇರಿಗೆ ಕೊಟ್ಬಿಟ್ಟು ಬರ್ತಾರೆ.
ಮುಂಚೆ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಕಾಲೇಜಿನ ಒಳಗಡೆ ಹೋಗಿ ಕಾಲೇಜಿನ ವಿದ್ಯಾರ್ಥಿನಿ ಹಿಂದೂ ವಿದ್ಯಾರ್ಥಿನಿಯನ್ನ ಒಬ್ಬ ಮುಸಲ್ಮಾನ್ ಗುಂಡ ನುಗ್ಗಿ ಕೊಲೆ ಮಾಡಿ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅಂತ ಕೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಾನು ನೇರವಾಗಿ ಸಿದ್ದರಾಮಯ್ಯನವ್ರಿಗೆ, ಸುರ್ಜಿವಾಲಾ ಅವ್ರಿಗೆ, ಪರಮೇಶ್ವರ್ ಅವ್ರ ಪ್ರಶ್ನೆ ಕೇಳ್ತೀನಿ. ನಿನ್ನ ಮಗಳಿಗೆ